ದೇವೇಗೌಡರ ಮೊದಲ ರಿಯಾಕ್ಷನ್. ಇನ್ನ ಸಂಸದ ಪ್ರಜ್ವಲ್ ಪೆನ್ಡ್ರೈವ್ ಫೈಟ್ಗೆ ಸ್ಫೋಟಕವಾದಂತಹ ಟ್ವಿಸ್ಟ್ ದಿನದಿನಕ್ಕೂ ಸಹ ಸಿಗ್ತಾ ಇದೆ. ಇನ್ನ ಜೈಲಲ್ಲಿದ್ರೂ ಸಹ ಮತ್ತೊಂದು ಬಾಂಬ್ ಹಾಕಿದ್ದಾರೆ ದೇವರಾಜೇಗೌಡ. ಡಿಸಿಎಂ ಡಿಕೆಶಿ ವಿರುದ್ಧ ದೇವರಾಜೇಗೌಡ ಗಂಭೀರವಾದಂತಹ ಆರೋಪ ಮಾಡಿದ್ದಾರೆ. ಪೆನ್ ಡ್ರೈವ್ ಹಂಚಿಕೆ ಮಾಡಿದ್ದು ಎಚ್ಡಿಕೆ ಎಂದು ಹೇಳಲು ಒತ್ತಡ ಹೇರಲಾಗಿತ್ತು. ಎಚ್ಡಿಕೆ ಹೆಸರು ಹೇಳಿದ್ರೆ 100 ಕೋಟಿ ಕೊಡೋದಾಗಿ ಆಫರ್ ಕೊಟ್ಟಿದ್ರು ಅಂತ ದೇವರಾಜೇಗೌಡ ಆರೋಪ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ನನಗೆ 100 ಕೋಟಿ ಆಫರ್ ಮಾಡಿದ್ರು. ಪೆನ್ ಡ್ರೈವ್ ಪ್ರಕರಣ ನಿರ್ವಹಣೆಗಾಗಿಯೇ 4 ಸಚಿವರ ತಂಡವನ್ನ ರಚನೆ ಮಾಡಲಾಗಿದೆ. ಚಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಇನ್ನೊಬ್ಬ ಸಚಿವ. ಜೆಡಿಎಸ್ ಮುಗಿಸೋದಕ್ಕೆ ಪ್ರಧಾನಿ ಮೋದಿಗೆ ಕಳಂಕ ತರುವುದಕ್ಕೆ ಈ ಷಡ್ಯಂತ್ರ ಮಾಡಲಾಗಿದೆ. ನಾನು ಒಪ್ಪದೇ ಇದ್ದಾಗ ಮೊದಲಿಗೆ ಅಟ್ರಾಸಿಟಿ ಕೇಸನ್ನ ಮಾಡಿದ್ರು. ಈಗ ಪೆನ್ ಡ್ರೈವ್ ಕೇಸ್ನಲ್ಲಿ ನನ್ನನ್ನ ಲಾಕ್ ಮಾಡಿಸಿದ್ದಾರೆ. ಎಸ್ಐಟಿ ವಶಕ್ಕೆ ಪಡೆಯುವಾಗ ದೇವರಾಜೇಗೌಡ ಈ ರೀತಿ ಸ್ಫೋಟಕವಾದಂತಹ ಆರೋಪ ಮಾಡಿದ್ದಾರೆ. ಮೋದಿಗೆ ಬಿಜೆಪಿಗೆ ಕೆಟ್ಟ ಹೆಸರನ್ನ ತರಬೇಕು ಅನ್ನೋ ಉದ್ದೇಶ ಇದೆ. ಎಚ್ಡಿಕೆ ನಾಯಕತ್ವ ಹಾಳು ಮಾಡಬೇಕು ಅಂತ ಈ ರೀತಿಯಾಗಿ ಮಾಡಿದ್ರು. ಪೆನ್ ಡ್ರೈವ್ ಪ್ರಕರಣಕ್ಕೆ ದೇವರಾಜೇಗೌಡ ಈ ರೀತಿ ಸ್ಫೋಟಕವಾದಂತಹ ಟ್ವಿಸ್ಟ್ ಕೊಟ್ಟಿದ್ದಾರೆ. ನೀನು ಎಚ್.ಡಿ. ಕುಮಾರಸ್ವಾಮಿ ಮೇಲೆ ಹೇಳು, ಪೆನ್ ಡ್ರೈವ್ನ ಕುಮಾರಸ್ವಾಮಿ ಹಂಚೇರಿ ಅಂತ ಹೇಳಿದ್ರೆ ನೀವು ಏನು ಸಮಸ್ಯೆ ಆಗಲ್ಲ, ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದ್ರು. ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿರೋದು. ಕಾರ್ತಿಕ್ ಪೆನ್ ಡ್ರೈವ್ ತರಿಸ್ಕೊಂಡು ಪೆನ್ ಡ್ರೈವ್ ರೆಡಿ ಮಾಡಿದೆ ಡಿ ಕೆ ಶಿವಕುಮಾರ್. ಇದಕ್ಕೆ 4 ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ, ಆ 4 ಜನ ಮಂತ್ರಿಗಳು ಯಾರು ಅಂತಂದರೆ ಚಲುವರಾಯಸ್ವಾಮಿ, ಆಮೇಲೆ ಕೃಷ್ಣ ಬೈರೇಗೌಡ, ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು. ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಬಿಟ್ಟಿದ್ದಾರೆ. ಅಲ್ಲಿ ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ ಬಿಜೆಪಿಗೆ ಮತ್ತು ಕುಮಾರಸ್ವಾಮಿ ಕೆಟ್ಟ ತರಬೇಕಂತ ಮಾಡಿರಲ್ಲಿ. ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸನ್ನು ದುಡ್ಡನ್ನು ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 100 ಹಾಕಿ ಕಳಿಸಿದ್ರು. ಆ ಮೀಟಿಂಗಿಗೆ ನನಗೆ ಯಾರು ಹೇಳಿ, ನಮ್ಮ ಎ ಗೋಪಾಲಸ್ವಾಮಿ ಇದಾನಲ್ಲ, ಚಂದ್ರಪ್ಪಣ್ಣ ಗೋಪಾಲಸ್ವಾಮಿನ ಸಂಧಾನ ಕಳಿಸಿದ್ರು. ಅಲ್ಲಿ 5 ಕೋಟಿ ರೂಪಾಯಿ ಕ್ಯಾಶ್ ಕೊಟ್ಟು ಕಳಿಸಿದ್ರು. ಅಲ್ಲಿ ಎಷ್ಟು ಕೋಟಿ ಆಫರ್ ಮಾಡಿದ್ದು? 100 ಕೋಟಿ ರೂಪಾಯಿ. 100 ಕ್ರೋಸ್. ಯಾರು ಸರ್ ಆಫರ್ ಮಾಡಿದ್ದು? ಡಿ ಕೆ ಶಿವಕುಮಾರ್. ಅವ್ರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ, ಮೋದಿ ಅವರು ಈ ಅಶ್ಲೀಲ ರಾಸಲೀಲೆ ವಿಡಿಯೋದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಬಿಂಬಿಸಬೇಕು, ಅಲ್ಲಿ ಬಿಜೆಪಿ ಕೆಟ್ಟ ತರಬೇಕಂತ ಮಾಡಿದ್ದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದರೆ ಇವ್ರನ್ನ ಹೇಳಿ ಎಚ್.ಡಿ. ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡಬೇಕು ಅಂತೇಳಿ ಇದು ಹೇಳಿದ್ರಲ್ಲಿ ಇದು ಸತ್ಯ. ಅದು ಈಗಾಗಲೇ ಯಾವಾಗ ನಾನು ಒಪ್ಪದೇ ಇದ್ದಾಗೆ ಮಾಡಿದ್ರು, ಫಸ್ಟ್ ಅಟ್ರಾಸಿಟಿ ಕೇಸ್ ಫಿಕ್ಸ್ ಮಾಡಿದ್ರು. ಅಟ್ರಾಸಿಟಿ ಕೇಸಲ್ಲಿ ಡಾಕ್ಯುಮೆಂಟ್ ಸಿಗಲಿಲ್ಲ, ಅಲ್ಲಿ ಅದು ನೆಗೆಟಿವ್ ಆಯ್ತು. ಅಲ್ಲಿ ನೀನು ಎಚ್.ಡಿ. ಕುಮಾರಸ್ವಾಮಿ ಮೇಲೆ ಹೇಳು, ಪೆನ್ ಡ್ರೈವ್ನ ಕುಮಾರಸ್ವಾಮಿ ಹಂಚೇರಿ ಅಂತ ಹೇಳಿದರೆ ನೀವು ಏನು ಸಮಸ್ಯೆ ಆಗಲ್ಲ, ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದರು. ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿರೋದು. ಕಾರ್ತಿಕ್ ಪೆನ್ ಡ್ರೈವ್ ತರಿಸ್ಕೊಂಡು ಪೆನ್ ಡ್ರೈವ್ ರೆಡಿ ಮಾಡಿದೆ ಡಿ ಕೆ ಶಿವಕುಮಾರ್. ಇದಕ್ಕೆ 4 ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ, ಆ 4 ಜನ ಮಂತ್ರಿಗಳು ಯಾರು ಅಂತಂದರೆ ಚಲುವರಾಯಸ್ವಾಮಿ, ಆಮೇಲೆ ಕೃಷ್ಣ ಬೈರೇಗೌಡ, ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು. ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಬಿಟ್ಟಿದ್ದಾರೆ. ಅಲ್ಲಿ ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ ಬಿಜೆಪಿಗೆ ಮತ್ತು ಕುಮಾರಸ್ವಾಮಿ ಕೆಟ್ಟ ತರಬೇಕಂತ ಮಾಡಿರಲ್ಲಿ. ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸನ್ನು ದುಡ್ಡನ್ನು ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 100 ಹಾಕಿ ಕಳಿಸಿದ್ರು. ಆ ಮೀಟಿಂಗಿಗೆ ನನಗೆ ಯಾರು ಹೇಳಿ, ನಮ್ಮ ಎ ಗೋಪಾಲಸ್ವಾಮಿ ಇದಾನಲ್ಲ, ಚಂದ್ರಪ್ಪಣ್ಣ ಗೋಪಾಲಸ್ವಾಮಿನ ಸಂಧಾನ ಕಳಿಸಿದ್ರು. ಅಲ್ಲಿ 5 ಕೋಟಿ ರೂಪಾಯಿ ಕ್ಯಾಶ್ ಕೊಟ್ಟು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈ ಪ್ರಕರಣದಲ್ಲಿ ದೇವರಾಜೇಗೌಡ ಬಾಯ್ ಬಿಟ್ಟಾಗ್ಲೆಲ್ಲ ಬಹಳ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಈ ಪ್ರಕರಣಕ್ಕೆ. ಕಳೆದ ಕೆಲವು ದಿನಗಳ ಹಿಂದೆ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಪ್ರೆಸ್ ಮೀಟ್ ನಲ್ಲಿ ದೇವರಾಜೇಗೌಡ ಹೇಳಿದಂತಹ ವಿಚಾರ ಬಹಳ ಜೋರಾಗಿ ಸದ್ದು ಮಾಡಿತು. ಈಗ ಕಸ್ಟಡಿಯಲ್ಲಿರುವಂತಹ ದೇವರಾಜೇಗೌಡ ಹೆಸರನ್ನು ಕೂಡ ಹೇಳಿದ್ದಾರೆ. ಯಾವ ರೀತಿ ತಂಡ ರಚನೆ ಆಗಿತ್ತು ಈ ಪೆನ್ ಡ್ರೈವ್ ಪ್ರಕರಣವನ್ನ ಹ್ಯಾಂಡಲ್ ಮಾಡೋದಕ್ಕೆ ಅಂತಲೇ, ಆ ತಂಡದಲ್ಲಿ ಯಾರೇ ಅಲ್ಲ ಸಚಿವರು ಇದ್ರು, ಇದೆಲ್ಲದರ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಬಗ್ಗೆ ನೇರವಾಗಿ ಆರೋಪ ಮಾಡಿದ್ದಾರೆ. ಈ ವಿಚಾರ ಯಾವ ರೀತಿ ಸದ್ದು ಮಾಡ್ತಾ ಇದೆ ಈಗ ರಾಜಕೀಯ ವಲಯದಲ್ಲಿ, ಜೊತೆಗೆ ಈ ಪ್ರಕರಣಕ್ಕೆ ಯಾವ ರೀತಿ ಟ್ವಿಸ್ಟ್ ಕೊಡ್ತಾ ಇದೆ? ಖಂಡಿತವಾಗಿ ಶ್ವೇತಾ, ಪ್ರಾರಂಭದ ಹಂತದಲ್ಲಿ SIT ರಚನೆ ಮಾಡಿದಂತಹ ಸಂದರ್ಭದಲ್ಲಿ ಇದೇ ದೇವರಾಜೇಗೌಡರು ತನಿಖೆ ಸರಿಯಾಗಿ ಆಗ್ತಾ ಇದೆ ಅನ್ನುವಂಥ ಒಂದಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ಯಾವಾಗ ದೇವರಾಜೇಗೌಡರು ಒಂದು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ, ಅಲ್ಲಿ ಒಂದು ಬಾಂಬನ್ನು ಸಿಡಿಸ್ತಾರೆ. ಇದು ಎಲ್ಲವೂ ಸಹ ಮೋದಿಯ ವಿರುದ್ಧ ಮಾಡ್ತಾ ಇರುವಂತಹ ಹುನ್ನಾರ, ಅಂದ್ರೆ ಬಿಜೆಪಿಗೆ ಕೆಟ್ಟ ಹೆಸರು ತರೋದಕ್ಕೆ ಮಾಡ್ತಾ ಇರುವಂತಹ ಕೆಲಸ ಅಂತೇಳಿ ಒಂದು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಅದಾದ ಬಳಿಕ ಅವರು ಏನೊಂದು ಅವರ ಮೇಲೆ ದಾಖಲಾಗಿದ್ದಂತಹ ಒಂದು ಕೇಸ್ ಸಂಬಂಧ ಅವರನ್ನ ಹೊಳೆನರಸೀಪುರ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದಿರುವಂಥದ್ದು. ಏನು ಚಿತ್ರದುರ್ಗದ ಬಳಿ ಅವರು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರ ಹಿರಿಯೂರು ಪೊಲೀಸರ ಒಂದು ಅವರ ಒಂದು ಸಹಾಯದಿಂದ
ಪೊಲೀಸರು ಅವರನ್ನು ಬಂಧನ ಮಾಡಲಾಗಿತ್ತು. ಇದೀಗ ಅದಾದ ಬಳಿಕ ಅವರನ್ನು ಕಸ್ಟಡಿಗೆ ಪಡೆದ ಬಳಿಕ ಇದೀಗ SIT ಅಧಿಕಾರಿಗಳು ಅವರನ್ನು ಕಸ್ಟಡಿಗೆ ಪಡೆದಿರುವಂಥದ್ದು. ಏನೊಂದು ಪೆನ್ಡ್ರೈವ್ ಪ್ರಕರಣದಲ್ಲಿ ಅವರನ್ನು ಹಿಂದೆ ಸಾಕ್ಷಿಗಳನ್ನಾಗಿ ಮಾಡಿಕೊಳ್ಳಲಾಗಿತ್ತು ಅನ್ನುವಂಥ ಮಾತನ್ನು ಇದೇ ದೇವರಾಜೇಗೌಡರು ಹೇಳಿದ್ರು. ಅದಾದ ಬಳಿಕ ಇವರು ಅರೆಸ್ಟ್ ಆದ ಮೇಲೆ ಇದೀಗ ಅವರ ವಿಚಾರಣೆ ಮಾಡಬೇಕಾಗಿದೆ ಅಂತೇಳಿ ಕೊನೆಗೆ SIT ಅಧಿಕಾರಿಗಳು ಇದೀಗ ಮತ್ತೆ ಅವರನ್ನು ವಶಕ್ಕೆ ಪಡೆದಿರುವಂಥದ್ದು. ಈ ಸಂದರ್ಭದಲ್ಲಿ ಇದೀಗ ಮತ್ತೊಂದು ಬಾಂಬನ್ನು ದೇವರಾಜೇಗೌಡ ಸಿಡಿಸಿರುವಂಥದ್ದು. ಇದು ಎಲ್ಲವೂ ಸಹ 100 ಕೋಟಿ ನನಗೆ ಆಫರ್ ಬಂದಿತ್ತು, 4 ಕೋಟಿ ಅಡ್ವಾನ್ಸನ್ನು ಸಹ ಬೋರಿಂಗ್ ಕ್ಲಬ್ಗೆ ಕಳಿಸಿದ್ರು ಅನ್ನುವಂಥ ಮಾತನ್ನು ನಿನ್ನೆಷ್ಟೇ ಹೇಳಿದರು. ಇದೀಗ ಈ ಏನು ವಿಚಾರ ಏನಿದೆ, ಇದೀಗ ಈ ಪ್ರಕರಣದಲ್ಲಿ ಸಾಕಷ್ಟು ಬೇರೆ ರೀತಿಯಾದಂಥ ಆಯಾಮಗಳನ್ನ ಪಡೆದುಕೊಳ್ತಾ ಇರುವಂಥದ್ದು. ಈಗಾಗಲೇ ಸಾಕಷ್ಟು ಆರೋಪಗಳು DK ಶಿವಕುಮಾರ್ ಮೇಲೆ ಇದೆ. ಈ ಒಂದು ಪೆನ್ಡ್ರೈವ್ ಪ್ರಕರಣದಲ್ಲಿ ಅಂದರೆ ಸಾಕಷ್ಟು ಮಹಿಳೆಯರ ಒಂದು ಏನು ವಿಡಿಯೋಗಳು ಏನು ಲೀಕ್ ಆಗಿತ್ತು, ಎಲ್ಲದಕ್ಕೂ ಕಾರಣ ಏನು DK ಶಿವಕುಮಾರೇ ಈ ಒಂದು ವಿಡಿಯೋಗಳನ್ನು ಲೀಕ್ ಮಾಡಿದ್ರು ಅನ್ನುವಂಥ ಆರೋಪಗಳು ಕೇಳಿ ಬಂದಿತ್ತು. ಸಾಧಾರಣವಾಗಿ ಈ ಆರೋಪಗಳನ್ನು ಎಲ್ಲವನ್ನೂ ಸಹ DK ಶಿವಕುಮಾರ್ ತಳ್ಳಿ ಹಾಕಿದ್ರು. ಜೊತೆಗೆ ಇದಕ್ಕೆ ಉತ್ತರವನ್ನು ಕೊಡ್ತೇನೆ ಅಂತೇಳಿ ಸಹ ಹೇಳಿದರು. ಆದರೆ ಇದೀಗ ಏನು SIT ವಶಕ್ಕೆ ಪಡೆದ ಬೆನ್ನಲ್ಲೇ ದೇವರಾಜೇಗೌಡ ಏನೊಂದು ಈ ರೀತಿಯಾದಂಥ 100 ಕೋಟಿ ಬಾಂಬನ್ನು ಸಿಡಿಸಿರುವಂಥದ್ದು. ಜೊತೆಗೆ ಈ ಎಲ್ಲದಕ್ಕೂ ಸಹ ಒಂದು ಕಮಿಟಿಯನ್ನು ರಚನೆ ಮಾಡಿಕೊಂಡು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಚೆಲುವರಾಯಸ್ವಾಮಿ ಆಗಿರ್ಬೋದು, ಕೃಷ್ಣ ಬೈರೇಗೌಡ ಆಗಿರ್ಬೋದು, ಖರ್ಗೆ ಜೊತೆಗೆ ಇನ್ನೊಬ್ಬ ಸಚಿವರು ಇದಕ್ಕೆ ನೇಮಕಗೊಂಡಿದ್ದಾರೆ. ಎಲ್ಲರೂ ಸಹ DKಶಿ ಆದೇಶದಂತೆ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಆರೋಪಗಳು ಇದೀಗ ದೇವರಾಜೇಗೌಡ ಹೊರ ಹಾಕಿರುವಂಥದ್ದು. ಈಗಾಗಲೇ ಒಂದು ಆರೋಪ ಕಾಂಗ್ರೆಸ್ ಮೇಲೆ ಇದೆ. ಈ ಒಂದು ವಿಡಿಯೋ ಲೀಕ್ಗಳ ಹಿಂದೆ ಮತ್ತೆ ಏನು HD ಕುಮಾರಸ್ವಾಮಿ ಅವರ ತೇಜೋವಧೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ರೀತಿಯಾಗಿ ಮಾಡಿದೆ ಅನ್ನುವಂಥ ಆರೋಪಗಳು ಇತ್ತು. ಇದೀಗ ಆ ಆರೋಪಗಳಿಗೆ ಪುಷ್ಟಿ ಕೊಡುವಂತೆ ಇದೀಗ ದೇವರಾಜೇಗೌಡ ಈ 100 ಕೋಟಿ ಬಾಂಬನ್ನು ಸಿಡಿಸಿರುವಂಥದ್ದು. ಒಂದು ಕಡೆ SIT ಅಧಿಕಾರಿಗಳು ಈಗಾಗಲೇ ರೇವಣ್ಣನ ಬಂಧನ ಮಾಡಿದ್ರು. ಜೊತೆಗೆ ಅದಾದ ಬಳಿಕ ಅವರಿಗೆ ಜಾಮೀನು ಸಿಕ್ಕಿತ್ತು. ಅದಾದ ಬಳಿಕ ಸಾಕಷ್ಟು ಬೆಳವಣಿಗೆಗಳು ಆಯಿತು. ಇದೀಗ ದೇವರಾಜೇಗೌಡ ಕೊಟ್ಟಂತಹ ಹೇಳಿಕೆಯಿಂದ SIT ಅಧಿಕಾರಿಗಳು ಎಲ್ಲಿ ತನಿಖೆಯ ದಿಕ್ಕು ತಪ್ತಾರೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಎಲ್ಲಿ ಈ ಹಿಂದೆ ಇದ್ದಂತಹ ಕಾಂಗ್ರೆಸ್ ಮೇಲೆ ಇದ್ದಂತಹ ಒಂದಷ್ಟು ಆರೋಪಗಳು ಏನಿತ್ತು ಅದಕ್ಕೆ ಒಂದಷ್ಟು ಪುಷ್ಟಿ ಕೊಡುವಂತಹ ಒಂದಷ್ಟು ಆರೋಪಗಳನ್ನು ಇದೀಗ ದೇವರಾಜೇಗೌಡ ಮಾಡಿರುವಂಥದ್ದು. ಶ್ವೇತಾ, ಇನ್ನು ಹರೀಶ್ ಅವತ್ತು ಆಡಿಯೋ ಬಿಡುಗಡೆ ಮಾಡಿದಂತಹ ಸಂದರ್ಭದಲ್ಲೂ ಸಹ DK ಶಿವಕುಮಾರ್ ಅವರ ಹೆಸರು ಕೇಳಿ ಬಂತು. ಈಗ ಮತ್ತೊಮ್ಮೆ ಅವರೇ ನೇರವಾಗಿ DK ಶಿವಕುಮಾರ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ, ಆಫರ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಎಷ್ಟು ದೊಡ್ಡ ಟ್ವಿಸ್ಟ್ ಅಂತ ಅನ್ಸುತ್ತೆ ಈ ಪ್ರಕರಣಕ್ಕೆ? ಯಾವ ಹಾದಿಯಲ್ಲಿ ಸಾಗುತ್ತೆ ಇನ್ನು ಮುಂದೆ ಈ ಕೇಸ್ನ ತನಿಖೆ ಅನ್ಸುತ್ತೆ? ಶ್ವೇತಾ, ಈ ಒಂದು ಪ್ರಕರಣದಲ್ಲಿ ಪ್ರಾರಂಭ ಅಂದರೆ ಯಾವಾಗ ದೇವರಾಜೇಗೌಡ ಈ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ, ಮೊದಲ ಈ ಒಂದು ಪ್ರಜ್ವಲ್ ಮತ್ತು ರೇವಣ್ಣ ಮೇಲೆ ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ಎಲ್ಲವೂ ತನಿಖೆ ಸರಿಯಾಗಿ ಆಗ್ತಾ ಇದೆ ಅನ್ನುವಂಥ ಒಂದು ಭಾವನೆ ಇತ್ತು. ಆದರೆ ಯಾವಾಗ ದೇವರಾಜೇಗೌಡ ಒಂದು ಬಾಂಬನ್ನು ಸಿಡಿಸಿದ್ರು, ಇದು ಕಾಂಗ್ರೆಸ್ ಅವರ ಹುನ್ನಾರ ಅನ್ನುವಂಥ ಒಂದು ಆರೋಪವನ್ನು ಮಾಡಿದ್ರು. ಅದಾದ ಬಳಿಕ ಈಗ ಮತ್ತೆ ಇದೀಗ 100 ಕೋಟಿ ಆಫರ್ ಏನು ಮಾಡಿದ್ದಾರೆ, ಇದೀಗ ಎಲ್ಲೋ ಒಂದು ಕಡೆ ಇದು ಕಾಂಗ್ರೆಸ್ಗೆ ಒಂದು ಹಿನ್ನಡೆ ಆಗುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಯಾಕಂದರೆ ಹಿಂದೆಯೂ ಸಹ ಸಾಕಷ್ಟು ಅವರ ಮೇಲೆ ಆರೋಪಗಳು ಕೇಳಿ ಬಂದಿತ್ತು, ಸಾಕಷ್ಟು ಆರೋಪಗಳು ಮಾಡಿದ್ರು. ಎಲ್ಲೋ ಒಂದು ಕಡೆ ಮಹಿಳೆಯರ ವಿಡಿಯೋ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಅವರ ಮೇಲೆ ಟೀಕೆಗಳಿಗೆ ಗುರಿಯಾಗಿದ್ರು. ಜೊತೆಗೆ ಈ ಒಂದು ಪ್ರಕರಣವನ್ನೇ ಒಂದು ಕಡೆ ನೋಡೋದಾದ್ರೆ ಈ ಒಂದು ವಿಡಿಯೋಗಳನ್ನೇ ಒಂದು ಬೇರೆ ಕಡೆ ಇಟ್ಟು ನೋಡ್ತಾ ಇದ್ರು. ಯಾಕಂದ್ರೆ ಅಷ್ಟು ಜನ ಹೆಣ್ಣು ಮಕ್ಕಳ ಮರ್ಯಾದೆ ಪ್ರಶ್ನೆ ಆಗಿತ್ತು. ಹೀಗಾಗಿ ಸಾಧಾರಣವಾಗಿ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆರೋಪಗಳು ಮಹಿಳೆಯರ ತೇಜೋವಧೆಗೆ ಕಾರಣ ಕಾಂಗ್ರೆಸ್ಸೇ ಅನ್ನುವಂಥ ಒಂದಷ್ಟು ಆರೋಪಗಳು ಕೇಳಿ ಬಂತಿದ್ದು. ಇದೀಗ ಅದಕ್ಕೆ ಪುಷ್ಟಿ ಕೊಡುವಂತೆ ಇದೀಗ ದೇವರಾಜೇಗೌಡ ಮತ್ತಷ್ಟು ಆರೋಪಗಳನ್ನು ಇದೀಗ ಹೊರಹಾಕಿರುವಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.